ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವ ಕ್ಷಣದಲ್ಲಿ ಬದಲಾಗ್ತಾರೋ ಹೇಳೋದಿಕ್ಕಾಗಲ್ಲ ಅಂತಾರಲ್ಲ, ಈ ಮಾತು 100% ಸತ್ಯ ಬಿಡಿ. ಇವತ್ತು ಒಳ್ಳೆಯವರು ಅನ್ಸ್ಕೊಂಡವರು ನಾಳೆ ಕೆಟ್ಟವರು ಆಗಬಹುದು. ಇವತ್ತು ಇವ್ರ ಜೊತೆ ಇದ್ದವರು ನಾಳೆ ಇನ್ಯಾರದ್ದು ಜೊತೆಗಿರಬಹುದು. ಬಿಗ್ ಬಾಸ್ ಮನೆಯಲ್ಲಿದ್ದವರ ದೃಷ್ಟಿಯಲ್ಲಿ ಕೆಟ್ಟವರಾದ್ರೂ ಪರವಾಗಿಲ್ಲ, ಆದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರ ದೃಷ್ಟಿಯಲ್ಲಿ ಕೆಟ್ಟವರಾಗಬಾರದು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗೆ ರಕ್ಷಿತಾಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡ್ಮೇಲೆ ತಿದ್ದಿಕೊಂಡ್ರು ಅಂತ ಎಲ್ಲ ಅನ್ಕೊಂಡಿದ್ರು. ಅದಕ್ಕೆ ತಕ್ಕಂತೆ ಕಳೆದ ವಾರ ಸಿಕ್ಕಾಪಟ್ಟೆ ಬದಲಾಗಿದ್ರು. ಅವರ ಒಂದೊಂದು ಮಾತಲ್ಲಿರಬಹುದು, ಆಟದ ವಿಷಯದಲ್ಲಿ ಇರಬಹುದು, ಎಲ್ಲದರಲ್ಲೂ ರಕ್ಷಿತಾ ಟೂ ಗುಡ್ ಅನ್ನುವಂತಿದ್ರು. ಇಡೀ ಟೀಮ್ ಒಂದು ದಿಕ್ಕಲ್ಲಿ ಹೋದ್ರು, ರಕ್ಷಿತಾ ಮಾತ್ರ ತಮ್ಮ ಆಟದ ವೈಖರಿ ಬದಲಿಸಿಕೊಂಡಿರ್ಲಿಲ್ಲ. ಎಲ್ಲೂ ಬೇಡದ ವಿಷಯಕ್ಕೆ ತಲೆ ಹಾಕ್ಲಿಲ್ಲ, ಯಾರ ಬಗ್ಗೆಯೂ ಮಾತನಾಡಿಲ್ಲ. ಅದರಲ್ಲೂ ರಕ್ಷಿತಾಳನ್ನ ಶತ್ರುವಿನಂತೆ ನೋಡ್ತಾ ಇದ್ದ ಅಶ್ವಿನಿ ಮೇಲೆ ಕರುಣೆ ತೋರಿಸಿದ್ರು. ಊಟ ಬಿಟ್ಟಾಗ ಮನೆ ಮಗಳಂತೆ ಸಂತೈಸಿದ್ರು. ಇದೆಲ್ಲವೂ ರಕ್ಷಿತಾರನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿತ್ತು. ಹೀಗಾಗಿ ಈ ವಾರ ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆಯೂ ಸಿಕ್ಕಿದ್ದು. ಒಂದು ವಾರದ ಹಿಂದೆ ಕಿಚ್ಚ ಸುದೀಪ್ ಯಾರಿಗೂ ಕಿಚ್ಚನ ಚಪ್ಪಾಳೆ ಕೊಟ್ಟಿರಲಿಲ್ಲ. ಆದ್ರೆ ಈ ವಾರ ರಕ್ಷಿತಾ ಅವರ ಆಟದ ವೈಖರಿ ಹಾಗೂ ಅವರಲ್ಲಿ ಮಾಡ್ಕೊಂಡಿರೋ ಬದಲಾವಣೆ ನೋಡಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ರು. ಆದ್ರೆ ಇದೇ ಖುಷಿಯಲ್ಲಿದ್ದ ರಕ್ಷಿತಾ ಮತ್ತದೇ ಎಡವಟ್ಟು ಶುರು ಮಾಡಿದ್ದಾರೆ. ಜೊತೆಗಿದ್ದವರಿಗೆ ಗುಂಡಿ ತೋಡೋ ಕೆಲಸ ಮಾಡ್ತಿದಾರ ಅನ್ಸೋದಕ್ಕೆ ಶುರುವಾಗಿದೆ. ರಕ್ಷಿತಾರನ್ನ ಅತಿ ಹೆಚ್ಚು ಪ್ರೀತಿಯಿಂದ ಕಾಣ್ತಾ ಇರೋ ವ್ಯಕ್ತಿ ಅಂದ್ರೆ ಅದು ಗಿಲ್ಲಿ. ಆದ್ರೆ ಇದೇ ಗಿಲ್ಲಿಗೆ ಗುಂಡಿ ತೋಡೋ ಕೆಲಸ ಮಾಡ್ತಿದ್ದಾರೆ. 2 ವಾರದ ಹಿಂದೆ ರಘುರನ್ನ ಮನೆ ಕಳಿಸೋದಕ್ಕೆ ನೋಡಿದ್ದ ರಕ್ಷಿತಾ ಈಗ ಗಿಲ್ಲಿ ಮೇಲೆ ಜಿದ್ದಿಗೆ ನಿಂತಂತೆ ಕಾಣ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಬಗ್ಗೆ ಹೇಳೋದಿಕ್ಕೂ ಮೊದಲು ಒಂದು ವಿಷಯವನ್ನ ಕ್ಲಾರಿಫೈ ಮಾಡಿಬಿಡ್ತೀವಿ. ಈ ಸ್ಟೋರಿ ನೋಡೋ ಹಲವರು ನಮಗೊಂದು ಪ್ರಶ್ನೆ ಮಾಡಬಹುದು, ಯಾಕೆ ಗಿಲ್ಲಿಯನ್ನ ನಾಮಿನೇಟ್ ಮಾಡಬಾರ್ದ? ನಾಮಿನೇಟ್ ಮಾಡಿದ್ದೇ ದೊಡ್ಡ ತಪ್ಪ? ನಾಮಿನೇಟ್ ಮಾಡೋ ಆಯ್ಕೆ ರಕ್ಷಿತಾಗೆ ಬಿಟ್ಟಿದ್ದು ಅಂತ ಹಲವರು ಹೇಳಬಹುದು. ನೀವು ಹೇಳ್ತಿರೋದು ನಿಜಾನೇ. ಯಾರನ್ನ ಬೇಕಾದ್ರೂ ನಾಮಿನೇಟ್ ಮಾಡಬಹುದು, ಆದ್ರೆ ನಾಮಿನೇಟ್ ಮಾಡೋದಿಕ್ಕೂ ಒಂದು ಸೂಕ್ತ ಕಾರಣ ಬೇಕು ಅಲ್ವಾ? 2 ವಾರದ ಹಿಂದೆ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದು ಸಹ ಇದೇ ಕಾರಣಕ್ಕೆ. ರಘು ಅವರನ್ನ ನಾಮಿನೇಟ್ ಮಾಡಿದ್ದ ರಕ್ಷಿತಾ ಅವ್ರ ಬಗ್ಗೆ ಕೊಟ್ಟಿದ್ದ ಕಾರಣಗಳ ಕಾರಣಕ್ಕೇನೆ ಕ್ಲಾಸ್ ತೆಗೆದುಕೊಂಡಿದ್ದು. ನೀವು ಮಾಡೋ ನಾಮಿನೇಷನ್ ಯಾರನ್ನೋ ಹೊರ ಹಾಕಬಹುದು, ಸುಮ್ನೆ ಹೆಸರು ತಗೋಬೇಡಿ, ಸೂಕ್ತ ಕಾರಣ ಕೊಟ್ಟು ನಾಮಿನೇಟ್ ಮಾಡಿ ಅಂತ. ಆದ್ರೂ ಕೂಡ ರಕ್ಷಿತಾ ಎಚ್ಚೆತ್ತುಕೊಂಡಿಲ್ಲ. ಮೊದಲಿಗೆ ಗಿಲ್ಲಿಯನ್ನ ನಾಮಿನೇಟ್ ಮಾಡೋದಕ್ಕೆ ರಕ್ಷಿತಾ ಕೊಟ್ಟ ಕಾರಣದ ಬಗ್ಗೆ ಹೇಳ್ತೀವಿ. ಆಂಕರ್ ಬಗ್ಗೆ ನೀವು ಅವಮಾನ ಮಾಡಿದ್ರಿ, ಜಾಹ್ನವಿ ವಿಷಯದಲ್ಲಿ ನೀವು ತಪ್ಪಾಗಿ ಮಾತನಾಡಿದ್ರಿ ಅಂತ. ಆಕ್ಚುಲಿ ಜಾಹ್ನವಿ ಬಗ್ಗೆ ಮಾತನಾಡುವಾಗ ಅಲ್ಲಿ ರಕ್ಷಿತಾ ಇರ್ಲೇ ಇಲ್ಲ. ಜೊತೆಗೆ ಗಿಲ್ಲಿ ಎಲ್ಲೂ ಕೂಡ ಆಂಕರಿಂಗ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿಲ್ಲ. ನಾನು ಬಿಗ್ ಬಾಸ್ ಮುಗಿದ ಮೇಲೆ ಆಂಕರಿಂಗ್ ಮಾಡ್ತೀನಿ, ಜಾಹ್ನವಿ ನಡೆಸಿ ಕೊಡೋ ಸವಿರುಚಿ ಕಾರ್ಯಕ್ರಮದ ಆಂಕರಿಂಗ್ಗೆ ಹೋಗ್ತೀನಿ ಅಂತಾರೆ. ಆಗ ಕಾವ್ಯ ಸವಿರುಚಿ ಬೇಡ, ಬೇರೆ ಕಾರ್ಯಕ್ರಮದ ಆಂಕರ್ಗೆ ಹೋಗೋಣ ಅಂತಾರೆ. ಆಗ ಮಧ್ಯ ಪ್ರವೇಶಿಸೋ ಜಾಹ್ನವಿ, ಸವಿರುಚಿ ಏನು ಅಷ್ಟು ಚಿಕ್ಕ ಪ್ರೋಗ್ರಾಮ್ ಅನ್ಕೊಂಡ್ರ? ಒಂದು ಕಾರ್ಯಕ್ರಮದ ಬಗ್ಗೆ ಅವಹೇಳನ ಮಾಡ್ತೀರಾ ಅಂತ ಹೇಳಿದ್ದೆ ಜಾಹ್ನವಿ. ಗಿಲ್ಲಿ ಆಗಲಿ ಕಾವ್ಯ ಆಗಲಿ ಎಲ್ಲೂ ಸವಿರುಚಿ ಕಾರ್ಯಕ್ರಮ ಚಿಕ್ಕದು ಅಂದಿಲ್ಲ. ನಾವು ಈ ಕಾರ್ಯಕ್ರಮದ ಆಂಕರಿಂಗ್ ಮಾಡೋದು ಬೇಡ ಅಂದ್ರೂ ಅಷ್ಟೇ. ಅದರಲ್ಲೂ ಜಾಹ್ನವಿ ಆಂಕರಿಂಗ್ ಸರಿ ಮಾಡ್ತಾರೋ ಇಲ್ವೋ ಅನ್ನೋದರ ಬಗ್ಗೆಯೂ ಚರ್ಚೆ ಮಾಡಿಲ್ಲ. ಆದ್ರೆ ರಕ್ಷಿತಾ ಹೇಳಿದ್ದೇನು, ಒಬ್ಬರ ಪ್ರೊಫೆಷನ್ ಬಗ್ಗೆ ನೀವು ಮಾತಾಡಿದ್ರಿ ಅಂತ. ಅದು ಕೂಡ ನಾಮಿನೇಷನ್ ವೇಳೆ ಜಾಹ್ನವಿ ಹೇಳಿದ ಮಾತನ್ನ ಕೇಳಿಸ್ಕೊಂಡು ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ರು. ಈಗ ನೀವೇ ಹೇಳಿ, ರಕ್ಷಿತಾ ಮಾಡಿದ್ದು ಸರಿನಾ ಅಂತ? ಯಾರೋ ಏನೋ ಹೇಳ್ತಾರೆ ಅಂತ ಗೊತ್ತು ಗುರಿ ಇಲ್ಲದ ವಿಷಯ ಇಟ್ಕೊಂಡು ನಾಮಿನೇಟ್ ಮಾಡೋದು ಸರಿನಾ? ಬಿಗ್ ಬಾಸ್ ಮನೆಯಲ್ಲಿ ಡೇ 1ನಿಂದಲೂ ರಕ್ಷಿತಾ ಪರ ಧ್ವನಿ ಎತ್ತಿದ್ದು ಇದೇ ಗಿಲ್ಲಿ. ರಕ್ಷಿತಾ ವಿರುದ್ಧ ಜಾಹ್ನವಿ ಇಲ್ಲಸಲ್ಲದ ಆರೋಪ ಮಾಡದಾಗಲೂ ಜೊತೆಗೆ ನಿಂತಿದ್ದು ಇದೇ ಗಿಲ್ಲಿ. ಆದ್ರೆ ಜಾಹ್ನವಿ ಹೇಳಿದ ಅರ್ಧಂಬರ್ಧ ಮಾತು ಕೇಳಿಸ್ಕೊಂಡು ಗಿಲ್ಲಿಯನ್ನೇ ನಾಮಿನೇಟ್ ಮಾಡಿದ್ದಾರೆ. ಅದೇನೋ ಗೊತ್ತಿಲ್ಲ, ರಕ್ಷಿತಾ ಅವರ ಲೆಕ್ಕಾಚಾರವು ಅಥವಾ ಪ್ಲಾನ್ ಮಾಡಿಕೊಂಡು ಆಟ ಆಡ್ತಿದಾರೋ ಅದು ಗೊತ್ತಿಲ್ಲ. ಜೊತೆಗಿದ್ದವರಿಗೆ ಗುಂಡಿ ತೋಡೋ ಕೆಲಸ ಮಾಡ್ತಿದ್ದಾರೆ. 2 ವಾರದ ಹಿಂದೆ ರಘು, ಈ ವಾರ ಗಿಲ್ಲಿ. ನೀವು ಅನ್ಕೊಂಡಷ್ಟು ಪಾಪದ ಹುಡುಗಿಯಂತೂ ರಕ್ಷಿತಾ ಅಲ್ಲ. ಮೊದಲು ಮಲ್ಲಮ್ಮ, ಆಮೇಲೆ ಗಿಲ್ಲಿ, ಬಳಿಕ ರಘು, ಈಗ ಮಾಳು ಜೊತೆ ಸ್ನೇಹ.
ವಾರಕ್ಕೊಂದರಂತೆ ಒಬ್ಬೊಬ್ಬರ ಸ್ನೇಹ ಶುರು ಮಾಡ್ತಿದ್ದಾರೆ. ಹೀಗೆ ಆದ್ರೆ ಜನರಲ್ಲಿರೋ ಅಭಿಪ್ರಾಯ ದಿನೇ ದಿನೇ ಬದಲಾಗೋದಕ್ಕೆ ಶುರುವಾಗುತ್ತೆ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.